ದೇವಸ್ಥಾನದಿಂದಲೇ ಒಂದು ಆಗಬೇಕು ಆಸ್ಪತ್ರೆ ಅನ್ನುವ ನಿಟ್ಟಿನಲ್ಲಿ ಸೇರಿದ್ದೇವೆ. ಈಗ ಹೊಸದಾಗಿ ನಮ್ಮ ಡಾಕ್ಟ್ರು ಇದರೊಟ್ಟಿಗೆ ಸೇರಿಕೊಂಡಿದ್ದಾರೆ, ಟ್ರಸ್ಟಿಗಳು. ಅವರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ನಾನು ಯಾಕೆ ವಿಚಾರವನ್ನು ಈಗ ಹೇಳುವುದಂತ ಹೇಳಿದರೆ, ಆ ವೈದ್ಯ ಅಲ್ಲಿಯ ಜಿಲ್ಲಾ ಆಸ್ಪತ್ರೆಯವರಿಗೂ ನಮಗೆ ಇದಕ್ಕೂ ಸಂಬಂಧ ಇಲ್ಲ. ಯಾಕೆ ಅಂತ ಹೇಳಿದರೆ, ಈಗ ನಮ್ಮ ದೇವಸ್ಥಾನದ ವತಿಯಿಂದ ಇಲ್ಲಿ ಒಂದು ಒಳ್ಳೆಯ ಆಸ್ಪತ್ರೆ, ಬರೀ ಒಂದು 24x7 ಸಣ್ಣ ಆಸ್ಪತ್ರೆ ಅಲ್ಲ, ದೊಡ್ಡ ಆಸ್ಪತ್ರೆ ಆಗಬೇಕಂತ ನಿಟ್ಟಿನಲ್ಲಿ ನಮ್ಮ ಬೇಡಿಕೆ ಇವತ್ತು ಹೋಗಬೇಕು. ಇದು ನಾವು ಮೊದಲೇ ಮಾಡ್ತಿದ್ರೆ ಇದು ಯಾವಾಗ ಆಗ್ತಿತ್ತು. ಮನಸ್ಸು ಮಾಡಿದರೆ, ನಾನು ಹೇಳುವುದು, ಮನಸ್ಸು ಮಾಡಿದರೆ ನಮ್ಮ 2-3 ಗ್ರಾಮದಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರಿದ್ದಾರೆ, ಪಾಲುದಾರಿಕೆಯಲ್ಲಿ ನಮಗೇ ಒಂದು ಆಸ್ಪತ್ರೆಯನ್ನು ಮಾಡ್ಬೋದಿತ್ತು. ದೊಡ್ಡ ವಿಷಯ ಅಲ್ಲ ಮನಸ್ಸು ಮಾಡಿದರೆ. ಆದರೆ ನಾವು ಕಾಗೆಗಳಾಗಿ ಯಾವುದಕ್ಕೂ ಮಾತಾಡಲಿಕ್ಕಿಲ್ಲ, ಸುಮ್ಮನೆ ಇಲ್ಲದಿದ್ದರೆ ಒಂದು ಸರಿ ಸೇರಲಿಕ್ಕಿಲ್ಲ. ಇದೇ ಒಂದು ವ್ಯವಸ್ಥೆ ಆಯಿತು ನಮ್ಮದು. ಆದರೂ ನಾವು ಇವತ್ತು ಸ್ವಲ್ಪ ಜನ ಆದರೂ ಸೇರಿದ್ದೇವೆ. ನಾವು ನಮ್ಮ ದೇವಸ್ಥಾನದ ವತಿಯಿಂದ ದೊಡ್ಡ ಮಟ್ಟದಲ್ಲಿ ಒಂದು ಆಸ್ಪತ್ರೆ ಆಗಬೇಕು ಅಂತ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಪ್ರಾರಂಭ ಮಾಡಬೇಕು. ಎಲ್ಲರನ್ನು ಸೇರಿಸಿಕೊಂಡು, ಇವ ಬಿಡುವುದು, ಅವನನ್ನು ಬಿಡುವುದು, ಇವ ಬೇಡ, ನಾನು ಮಾಡಿದ್ದು ಅವ ಮಾಡಿದ್ದು ಅಂತೆಲ್ಲ ಬೇಡ. ಯಾಕಂತ ಹೇಳಿದರೆ, ಇಲ್ಲೀಗ ಟ್ರಸ್ಟ್ ಬೋರ್ಡ್ನವರು ಒಪ್ಪಿದ್ರು ಕೂಡ ಅಧಿಕಾರಿ ವರ್ಗದವರು ಇದನ್ನು ಒಪ್ಪಲಿಕ್ಕೆ ಭಾಳಷ್ಟು ಹಿಂದೇಟು ಆಗ್ತಾರೆ. ಅದಕ್ಕಾಗಿ ನಮ್ಮಲ್ಲಿ ಜನಬಲ ಇದ್ದರೆ ಇದನ್ನು ಮಾಡಲಿಕ್ಕೆ ಭಾಳಷ್ಟು ಸುಲಭ ಉಂಟು. ಯಾಕಂತ ಹೇಳಿದರೆ, ನಾನು ಮೊನ್ನೆ ನೋಡಿ ವಿಡಿಯೋದಲ್ಲಿ ಸುಹಾಸಿ ಒಂದು ವಿಡಿಯೋದಲ್ಲಿ ಹಾಕಿದ. ಆದರೆ ನಮ್ಮ ಇಲ್ಲಿ ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಸಂಪೂರ್ಣವಾಗಿ ಅವರಿಗೆ ಖಾದರ್ರಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ತಪ್ಪು ಮಾಹಿತಿಯನ್ನು ಇವತ್ತು ಕೂಡ ಕೊಟ್ಟರು ನೋಡಿ. ಏನಂತ ಹೇಳಿದರೆ, ಈಗ ಇಲ್ಲಿ ಆಸ್ಪತ್ರೆ ಆಗ್ತಿದ್ರೆ ಹಾಗಾದರೆ ಡಾಕ್ಟ್ರು ಬರಬೇಕಾಯ್ತಲ್ಲ. ಅವರು ಅವರ ಕಾನೂನು ಹೇಳಿದ್ರು. ಅದು ನನಗೆ ಅವರು ಹೇಳಬೇಕು. ನನಗೆ ಅದು ಮೊದಲು, ನಿಮಗೆಲ್ಲರಿಗೂ ಅದು ಮೊದಲೇ ಗೊತ್ತಿಲ್ಲ. ಇಲ್ಲಿ ಯಾಕೆ ಕ್ಯಾನ್ಸಲ್ ಆಯಿತು, ಇಲ್ಲಿ ಯಾಕೆ ಆಗಿರೋ ಹೇಳ್ಬೇಕಾ, ಮಾಡುವ ಏನು ಅಂತ ಹೇಳಿ. ಹೌದು. ಈಗ ನಾನು ಉದಾಹರಣೆ ಸಣ್ಣದು, ಈಗ ನಿವೃತ್ತಿ ಆದಂಥ ಡಾಕ್ಟರ್ ತ್ರಿಮೂರ್ತಿ ಇದ್ರು, ಅಥವಾ ಇವರಿಗೆ ಅಧಿಕಾರ ಕೂಡ ನಾಡಿದ 1 ವರ್ಷದಲ್ಲಿ ನಿವೃತ್ತಿ ಆಗ್ತಾರೆ. ಅವ್ರನ್ನ ಹೇಗೆ ಮತ್ತೆ 1 ವರ್ಷದಲ್ಲಿ ಕಾಂಟ್ರಾಕ್ಟ್ ದರದಲ್ಲಿ ಮುಂದುವರಿಸುವಂತ ಅಲ್ಲ, ಅದು ಇವರ ವ್ಯಾಪ್ತಿಯಲ್ಲಿ ಇಲ್ಲ ಅಂತ ಹೇಳುದು ಅವರು. ಅದಕ್ಕೆ ನಾವು ಮಿನಿಸ್ಟ್ರನ್ನೇ ಸಂಪರ್ಕ ಮಾಡಬೇಕಷ್ಟೇ. ಅವರಿಗೆ ಕೊಡುವಂತ ಸಂಬಳ 60,000ಕ್ಕೆ ಯಾರು ಬರಲಿಕ್ಕೆ ಸರ್ಕಾರ. ದೇವಸ್ಥಾನದಿಂದ ನೋಡಿ, ನಾನು ಉದಾಹರಣೆ ಕೊಡ್ತೇನೆ. ದೇವಸ್ಥಾನದಿಂದ ಸಣ್ಣ ನಿಮಗೆ ಕ್ಲಿನಿಕ್ ಆಸ್ಪತ್ರೆ ಅಲ್ಲ, ಮೆಡಿಕಲ್ ಕಾಲೇಜ್ ಅಲ್ಲ, 10 ಮೆಡಿಕಲ್ ಕಾಲೇಜ್ ಮಾಡ್ಬೋದು, ಅಷ್ಟು ನಮ್ಮ ಹತ್ರ ಸಂಪನ್ಮೂಲ. ಆದರೆ ಅಧಿಕಾರಿಗಳ ಮನಸ್ಥಿತಿ ಏನು ಅಂತ ಹೇಳಿದ್ರೆ, ಉದಾಹರಣೆ ನಾನು ಕೊಡ್ತೇನೆ. ನಮ್ಮ PU ಮತ್ತು ಡಿಗ್ರಿ ಕಾಲೇಜ್ 50-60 ವರ್ಷ ಆದಂಥ PU ಮತ್ತು ಡಿಗ್ರಿ ಕಾಲೇಜ್ ನಮ್ಮದಿದೆ. ಅಕ್ಕಪಕ್ಕದ 10-15-20 ಹಳ್ಳಿಗಳಿಗೆ 30-40 ಕಿಲೋಮೀಟರ್ ವ್ಯಾಪ್ತಿ. ಇದಕ್ಕಿಂತ ಒಳ್ಳೆ ಕಾಲೇಜು ಇಲ್ಲ. ಫೀಸ್ ಕೂಡ ಕಡಿಮೆ ಇದೆ, ಇಲ್ಲ ಫ್ರೀ ಇದೆ, ಎಲ್ಲ ವ್ಯವಸ್ಥೆ ಇದೆ, ಎಜುಕೇಶನ್ ಚೆನ್ನಾಗಿದೆ. ಪ್ರತಿ ವರ್ಷ ಕೂಡ ಒಳ್ಳೆ ಪರ್ಸೆಂಟೇಜ್ ರಿಸಲ್ಟ್ ಬರ್ತಾ ಇದೆ. ಈ ವರ್ಷದಿಂದ ವರ್ಷಕ್ಕೆ ಅಡ್ಮಿಷನ್ ಜಾಸ್ತಿ ಆಗ್ತಾ ಇದೆ. ಆದರೆ ನಾವು ಇದನ್ನು ಅಪ್ಗ್ರೇಡ್ ಮಾಡೋದು ಬಿಡಿ, BSc ಶುರು ಮಾಡೋದು, ಮತ್ತು PUCಯಲ್ಲಿ ಕಾಮರ್ಸು ಸೈನ್ಸಲ್ಲಿ ಒಂದೊಂದು ಸೆಕ್ಷನ್ ಓಪನ್ ಮಾಡೋ ವಿಚಾರವನ್ನು 1 ವರ್ಷದಿಂದ ಪ್ರಯತ್ನ ಮಾಡಿ ಆಗಲಿಲ್ಲ. ಇದ್ದದಲ್ಲಿ ಈಗ ಲೆಕ್ಚರರ್ಸ್ ಈಗ ತುಂಬ ಆಗಾಗ ರಿಟೈರ್ಮೆಂಟ್ ಆಗ್ತಾ ಇದೆ. ಒಂದೊಂದೇ ಮೊನ್ನೆ ಲೈಬ್ರರಿ ರಿಟೈರ್ಡ್ ಆದರು. ಅದಕ್ಕೆ ಒಂದೊಂದು ಔಟ್ಸೋರ್ಸಲ್ಲಿ ಟೆಂಪರರಿ ಆಗಿ ತಗೊಳ್ಳುವ ಅಂತ ಹೇಳಿದರೆ ಇವರು ಏನು ಮಾತ್ರ ಉತ್ತರ ಕೊಡ್ತಾರೆ. ಮೊನ್ನೆ ಬಂದಂಥ ಕಮಿಷನರು ಇದೇ ರೀತಿ ಸಭೆಯಲ್ಲಿ ಕೂತು ನಾನು ಮಾತಾಡುವಾಗ ನಮ್ಮ ಕಾಲೇಜಿನ ಬಗ್ಗೆ ಎಲ್ಲ ವಿವರವನ್ನು ಹೇಳಿ, ಧಾರ್ಮಿಕ ಪರಿಷತ್ನ ಮೆಂಬರ್ಗಳು ಕೂಡ, ಉದಾಹರಣೆಗೆ ರವಿಶಂಕರ್ ಬಡಾಜಿ ಅವರು, ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾರೆ. ಅವರು ಕೂಡ ಎಲ್ಲ ವಿಚಾರ ಹೇಳಿದ್ದು ಕೂಡ. ACS ಅಂತ ಹೇಳಿದರೆ ಅಡಿಷನಲ್ ಚೀಫ್ ಸೆಕ್ರೆಟರಿ ಈಗ ಇದ್ದಾರಲ್ಲ, ಅವ್ರು ಏನು ಹೇಳ್ತಾರೆ ಅಂತ ಹೇಳಿದರೆ, ಇವ್ರು ಹೇಳೋದು ಕಾಲೇಜು ಶಿಕ್ಷಣ ಸಂಸ್ಥೆಗಳನ್ನು ನಡೆಸೋದು ಶಿಕ್ಷಣ ಇಲಾಖೆಯ ಜವಾಬ್ದಾರಿ, ನಾವು ಮುಜರಾಯರು ಯಾಕೆ ಇಂಥ ಬಾಲಿಶವಾದ ಹೇಳಿಕೆಯನ್ನು ಕೊಡ್ತಾರೆ. ಬಾಲಿಶ ಹೇಳಿಕೆ ಅಂತ ಹೇಳಿದರೆ, ಒಬ್ಬ IAS ಆದವನಿಗೆ ಅಷ್ಟು ನಾಲೆಜ್ ಇಲ್ಲ ಅಂತ ಆಯಿತು. ನಮ್ಮ ಶಿಕ್ಷಣ ಸಂಸ್ಥೆ ಯಾವುದು? ನಿಮ್ಮದಿದ್ದಾಗಿ ನಾವು ಮ್ಯಾನೇಜ್ಮೆಂಟ್, ಅಲ್ಲಿ ನೀವು ಅನುಗ್ರಹ ಟ್ರಸ್ಟ್ ಮ್ಯಾನೇಜ್ಮೆಂಟು, ಇಲ್ಲಿ ಏಡೆಡ್ ಕಾಲೇಜ್ ಶಾಲೆ, ನಾವು ಮ್ಯಾನೇಜ್ಮೆಂಟ್, ದೇವಸ್ಥಾನ ಅಷ್ಟೇ ಹೊರತು ನಾವೇ ನಡೆಸೋದಾ, ನಾವೇ ಪ್ರಾರಂಭ ಮಾಡೋದು ಅಲ್ಲಲ್ಲ. ಹೊಸದಾಗಿ ನಾವು ನಡೆಸೋದು ಬೇರೆ. ಹಾಗೆ ಇವರ ಒಂದು ಚಿಂತನೆ ಪ್ರಕಾರ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಮುಚ್ಚಬೇಕು. ಈ ಶಿಕ್ಷಣ ಇಲಾಖೆ ಇದೆಲ್ಲ ಮಾಡಲಿ. ನಾನು ಉತ್ತರ ಕೊಟ್ಟೆ ಅವರಿಗೆ. ಶಿಕ್ಷಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆಯನ್ನು ಸುಧಾರಿಸಲಿಕ್ಕೆ ಆಗಿದೆ ಯಾವುದೇ ಸರ್ಕಾರ, ಕಾಂಗ್ರೆಸ್ ಇರಲಿ BJP ಇರಲಿ, ಯಾರು ಬಂದರೂ ಕೂಡ ಸುಧಾರಿಸಲಿಕ್ಕೆ ಆಗಿದೆ. ಆಸ್ಪತ್ರೆಗಳು ದಿನಕ್ಕೊಂದರಾಗೆ ಮುಚ್ಚುತ್ತಾ ಉಂಟು, ಶಾಲೆಗಳು ಕೂಡ ವರ್ಷಕ್ಕೆ 10 ಮುಚ್ಚುತ್ತಾ ಉಂಟು. ನಮ್ಮದು ಇಷ್ಟು ಒಳ್ಳೆಯ ವ್ಯವಸ್ಥೆ ಉಂಟು, ನಮ್ಮ ಹತ್ರ ಬೇಕಾದಷ್ಟು ಸಂಪನ್ಮೂಲ ಇದೆ, ಯಾವುದೇ ಕೊರತೆ ಉಂಟಾಗೋದ್ರಿಂದ ಎಷ್ಟೇ ಮನವರಿಕೆ ಮಾಡಿದರೂ ಕೂಡ ಅವರು ಅದಕ್ಕೆ ಒಳ್ಳೆಯ ಮನಸ್ಸಿಂದ ಒಪ್ಪುವಂಥ ಪರಿಸ್ಥಿತಿಯಲ್ಲಿಲ್ಲ. ಯಾರು? ನಮ್ಮ ಅಧಿಕಾರಿ ವರ್ಗದವರು ಕೈಯಿಂದ ಕಿಸೆಯಿಂದ ದುಡ್ಡು ಕೊಟ್ಟಾಗೆ ಮಾತಾಡ್ತಾರೆ. ಇಲ್ಲಿ ಸಾರ್ವಜನಿಕರು, ಭಕ್ತಾದಿಗಳು ಹುಂಡಿಗೆ ಹಾಕಿದ ಸಾವಿರ ಕೋಟಿಯಲ್ಲಿ ದುಡ್ಡು ಉಂಟು. ಬಡ್ಡಿ 50-60 ಕೋಟಿ ವರ್ಷಕ್ಕೆ ನಮಗೆ ಬರ್ತದೆ. ಆದರೆ ಕೂಡ ಇದನ್ನು ಒಳ್ಳೆ, ಈಗ ನಮ್ಮದು ಸಂಸ್ಥೆ ಹೆಸರು ಹಿಂದೂ ಧಾರ್ಮಿಕ ಸಂಸ್ಥೆಗಳು ಬಂತು, ಧರ್ಮಾದಾಯ ದತ್ತಿ ಅಂತ ಹೇಳಿದ್ರೆ ಆಸ್ಪತ್ರೆ ಬಂತು, ಎಜುಕೇಷನ್ ಬಂತು. ಅದರಲ್ಲಿ ಬರೀ ಭಕ್ತರಿಗೆ ಸೇವೆ ಮಾಡೋದು, ಊಟ ಕೊಡೋದು ಮಾತ್ರ ಧರ್ಮಾದಾಯ ದತ್ತಿ ಅಂತ ತಿಳ್ಕೊಂಡಿದ್ದಾರೆ ಇವರು.
ದೇವಸ್ಥಾನದ ದುಡ್ಡನ್ನು ಅದಕ್ಕೆ ಯಾಕೆ ಹಾಕಬೇಕು ಅಂತ ಹೇಳುವಂಥ ಮನಸ್ಥಿತಿ. ಅದು ಕೂಡ ಸಾರ್ವಜನಿಕರಿಗೆ ಅದೇ ಬಂದಂಥ ಭಕ್ತರಿಗೆ ಪ್ರಯೋಜನ ಆಗುವಂಥ ಹೇಳುವಂಥ ಮನಸ್ಥಿತಿ ಇಲ್ಲ. ಆದ ಕಾರಣ ನಾನು ಹೇಳೋದು, ಈಗ ನಮ್ಮ ದೇವಸ್ಥಾನದ ವತಿಯಿಂದ ಡಾಕ್ಟರ್ಸ್ 2 ಜನ ಪ್ರೊವೈಡ್ ಮಾಡುವಂಥ ಯಾವುದೋ ಒಂದು ನಿಯಮದ ಅಡಿಯಲ್ಲಿ 80,000 ಹತ್ರ ಸಂಬಳ ಕೊಟ್ಟು ಡಾಕ್ಟ್ರ್, ಈಗ ನಮಗೆ ಆರೋಗ್ಯ ಇಲಾಖೆಯವರು ಡಾಕ್ಟ್ರುಗಳನ್ನು ಕೊಟ್ಟರೆ, ಇಲ್ಲಿಗೆ ಸುಬ್ರಹ್ಮಣ್ಯ ಆಸ್ಪತ್ರೆಗೆ 2 ಜನ ಡಾಕ್ಟ್ರುಗಳನ್ನು ಕೊಟ್ಟರೆ ನಾವು ಅವರಿಗೆ ಸಂಬಳ ಕೊಡ್ಬೋದು, ಅವರ ಅನುಮತಿ ಕೊಟ್ಟರೆ. ಆಗ ಇವರು ಹೇಳಿದಾಗೆ ಆರ್ಥಿಕ ಇಲಾಖೆ ಅನುಮತಿ ಇದೆ, FD ಗೆಲ್ಲ ಹೋಗೋದು ಇದೆಲ್ಲ ಆಗೋದು. ನಮ್ಮ ದೇವಸ್ಥಾನದ ಕೆಲವು ವರ್ಕ್ಗಳೇ FD ಗೆ ಹೋಗಿ 6 ತಿಂಗಳು ಲೇಟ್ ಆಯಿತು, ಬರಲಿಲ್ಲ ಇನ್ನೂ ಕೂಡ. ಅಲ್ಲ, ನಾನು ಉದಾಹರಣೆಗೆ ಹೇಳಿದ್ದು. ಈಗ ತ್ರಿಮೂರ್ತಿ ಅವರ ಹೇಳಿದ್ರು, ಅವರು ರಿಟೈರ್ಡ್ ಆಗಿದ್ದಾರೆ, ಅವ್ರು ಇನ್ನೊಂದು ವರ್ಷ ಇಲ್ಲಿ ಸರ್ವಿಸ್ ಮಾಡಿದ್ದಾರೆ, ನಾವು ಸಂಬಳ ಅವರಿಗೆ ದೇವಸ್ಥಾನದಿಂದ ಕೊಡ್ಬೋದು ಅಂತ 1-2 ಡಾಕ್ಟರ್ ಸಿಕ್ಕಿದ್ರೆ ಅಂತ ನೋಡಿ. ಅಂಥದನ್ನೆಲ್ಲ ನಾವು ಚಿಂತನೆ ಮಾಡಿದರೆ ತಕ್ಷಣ 1 ತಿಂಗಳಲ್ಲಿ ಮಾಡ್ಬೋದು. ಯಾಕಂದರೆ ನಾವು ಇಲ್ಲಿಂದ ಒಂದು ನಿರ್ಣಯವನ್ನು ತಗೊಂಡು ಅದನ್ನು ಪುನಃ ಅನುಮತಿಗೆ ಅಲ್ಲಿಗೆ ಬರೀಬೇಕು ಕಮಿಷನರಿಗೆ. ಆದರೂ ಸ್ವಲ್ಪ ನಮ್ಮ ಆರೋಗ್ಯ ಸಚಿವರೆಲ್ಲ ಸ್ವಲ್ಪ ಪ್ರಭಾವ ಬೀರಿದರೆ ಅದರಿಂದ ಅಲ್ಲಿಂದ ಅನುಮೋದನೆ ತಕ್ಷಣ ಬರ್ಬೋದು, 1 ವಾರ 15 ದಿನದಲ್ಲಿ ತರಿಸ್ಬೋದು. ಅದಕ್ಕೆ ಹೋರಾಟದ್ದಲ್ಲ, ಸ್ವಲ್ಪ ಫಾಲೋ ಮಾಡಬೇಕು, ಬೆನ್ನಿಂದ ಹೋದರೆ ಬರ್ಬೋದು ಅದು. ಹಾಂ, ಅಲ್ಲ ಅಂಥದ್ದು ಹೇಳಿದ್ದು ನಾನು. ಈಗ ನಮಗೆ ಸುಬ್ರಹ್ಮಣ್ಯದಲ್ಲಿ ನೋಡಿ, ರವಿಯಣ್ಣ ಹೇಳಿದಾಗೆ, ರವಿಯಣ್ಣನಿಗೆ ಆಗ ಮಾತಾಡುವಾಗ ಹೇಳಿದರು, ನೀವು ಉದ್ಯೋಗದಿಂದ ಮಾತಾಡಬೇಡಿ, ಆಗುವಂಥ ಉದ್ವೇಗದಿಂದ ಅಂತ ಹೇಳಿದ್ರಲ್ಲ ಅವರು. ಅದೆಲ್ಲ ಅವರು ಹೇಳಬೇಕು ಅಂತ ಉದ್ವೇಗ ಆಗೋದಲ್ಲ. ಇನ್ನು ರವಿಯಣ್ಣ ಹೇಳಿದಾಗ ಇನ್ನು ಪ್ರತಿಭಟನೆ, ಇನ್ನು ಬೆಂಕಿ ಹಚ್ಚಲಿಕ್ಕೆ ಬಾಕಿ ಆಸ್ಪತ್ರೆಗೆ ಹೌದಲ್ವ? ಎಷ್ಟು ಸಮಯ ಆಯಿತು ಕೇಳೋದು? ನಮಗೆ ಈಗಾಗಬೇಕಾದ್ದು ತಕ್ಷಣದ ವ್ಯವಸ್ಥೆ. ಇವ್ರು ಹೇಳಿದಾಗೆ ಅದು ಮಾಡಿದರೆ ಆಗ್ಬೋದು, ಇದು ಮಾಡಿದರೆ ಆಗ್ಬೋದು. 6 ತಿಂಗಳೊಳಗೆ 50 ಜನ ಸಾಯ್ತಾರೆ ಇಲ್ಲಿ ಅಲ್ಲ. ನಮಗೆ ತಕ್ಷಣ ನಾಳೆಗೆ, ನಾಡ್ದಿಗೆ, ಬರುವ ವಾರದಲ್ಲಿ ಆಗಬೇಕು ವ್ಯವಸ್ಥೆ, ಅದಾಗಬೇಕದ್ದು. ಹೌದು. ಅಧಿಕಾರಿಗಳಿಗೆ ನೋಡಿ, DHO ಗ್ರೇಡ್ನ ಅಧಿಕಾರಿಗಳಿಗೆ ಸಾರ್ವಜನಿಕರನ್ನು ಹೇಗೆ ಬಾಯಿ ಮುಚ್ಚಿಸಬೇಕು ಅಂತ ವ್ಯವಸ್ಥಿತವಾದ ಅವರಿಗೆ ಗೊತ್ತುಂಟದು ಅನುಭವ. ಸಾರ್ವಜನಿಕರನ್ನು ಹೇಗೆ ಅವರು ಆಸ್ಪತ್ರೆ ಮಾಡಬೇಕು ಅಂತ ಅವರು ಇಲ್ಲಿಗೆ ಬಂದದ್ದು ಆಸ್ಪತ್ರೆ ಪ್ರಾರಂಭ ಮಾಡಬೇಕು ಅಂತ ಚಿಂತನೆಯಲ್ಲಿ ಬಂದದ್ದಲ್ಲ, ನಿಮ್ಮ ಬಾಯಿ ಮುಚ್ಚಿಸಿ ಹೋಗಬೇಕು, ಅದು ನಿಮ್ಮನ್ನು ಸಮಾಧಾನ ಮಾಡಿ ಹೋಗಬೇಕು ಅಂತ ಬಂದದ್ದು. ಗೊತ್ತಾಯ್ತಾ? ಹೌದಲ್ಲ? ಇವರು ಡಾಕ್ಟರ್ ಆಗಿದ್ದವರು, ಇವರು ಗೌರ್ಮೆಂಟ್ ಡಾಕ್ಟರ್ ಆಗಿದ್ದಾರೆ. ಆ ವ್ಯವಸ್ಥೆ ಇರ್ತೀವಿ. ಗೌರ್ಮೆಂಟ್ ಡಾಕ್ಟರ್ ನಕಲಿನ ಅಡ್ಡಿನ ಕೊರಾಡುದು. ಈಗ ನಮ್ಮಲ್ಲಿ ನೋಡಿ, ಅಲ್ಲ ಇಲ್ಲಿ ಕೇಳಿ, ನಮ್ಮಲ್ಲಿ ದೇವಸ್ಥಾನದ ವತಿಯಲ್ಲ ಮಾಡೋದಕ್ಕೆ ನನ್ನ ವಿರೋಧ ಅಲ್ಲ, ಮಾಡ್ಬೋದು. ನಾನು ಹೇಳಿದಲ್ಲ, ನಮ್ಮಲ್ಲಿ 1 ಮೆಡಿಕಲ್ ಕಾಲೇಜಲ್ಲ 10 ಮೆಡಿಕಲ್ ಮಾಡೋಷ್ಟು ಮಾತ್ರ ವ್ಯವಸ್ಥೆ ಇದೆ. ದುಡ್ಡಿಗೆ ಹೆದರಬೇಕಾಗಿ. ಆದರೆ ನಮ್ಮಲ್ಲಿ ಇಷ್ಟು 5 ಎಕರೆ ಜಾಗ ಇರುವಂಥ ವ್ಯವಸ್ಥಿತವಾದ ಆಸ್ಪತ್ರೆಗೆ ಅಲ್ಲಿ 2 ಡಾಕ್ಟ್ರನ್ನು ಕೊಡಲಿ, ನಾವು ದೇವಸ್ಥಾನದಿಂದ ಸಂಬಳ ಕೊಡೋ ವ್ಯವಸ್ಥೆ ಮಾಡುವ, ಸಾಕೋದು. ಈಗ ಆಸ್ಪತ್ರೆ ಎಷ್ಟು ದೂರ ಉಂಟು? 1.5 ಕಿಲೋಮೀಟರ್ ಇರೋದು. ಅದು ಕೂಡ ಈಗ ಬ್ರಿಡ್ಜಲ್ಲಾಗಿ ಹೈವೇ 2 ನಿಮಿಷದಲ್ಲಿ ತಲುಪೋದು ವ್ಯವಸ್ಥೆ ಆಗಿದೆ. ಅಲ್ಲಲ್ಲ, ಅಲ್ಲಿ ಒಳ್ಳೆ ಪಾರ್ಕಿಂಗ್ ಉಂಟು, ಅಲ್ಲಿ ಒಳ್ಳೆ ವಾತಾವರಣ ಉಂಟು. ಆಸ್ಪತ್ರೆಯಲ್ಲೇ ಇಲ್ಲಿ ಮಾಡಬೇಕಾದ ಅವಶ್ಯಕತೆ ಸದ್ಯಕ್ಕಿಲ್ಲ. ಮಾಡೋದಕ್ಕೆ ನಾನು ವಿರೋಧ ಅಲ್ಲ, ಮಾಡುವ ಹಾಗೆ ಅಂತೇಳಿ 2 ಈಗ ತಕ್ಷಣದ ವ್ಯವಸ್ಥೆ 1 ತಿಂಗಳಲ್ಲಿ ಆಗುವ ವ್ಯವಸ್ಥೆ ಅಂತ ಹೇಳಿದರೆ 2 ಡಾಕ್ಟರ್ನ ಕೊಡಲಿ, ದೇವಸ್ಥಾನದ ವತಿಯಿಂದ ಸಂಬಳ ಕೊಡುವಂಥ ವ್ಯವಸ್ಥೆ ನಾವು ನಿರ್ಣಯ ಮಾಡುವ, ಪ್ರಸ್ತಾವನೆಯನ್ನು ಕಮಿಷನರಿಗೆ ಬರೆಯುವ, ಅಲ್ಲಿಂದ ಅನುಮೋದನೆ ಪಡ್ಕೊಳ್ಳುವಂಥ ಅದಕ್ಕೆ ಫಾಲೋ ಮಾಡುವುದನ್ನು ಮಾಡುವ ಅಲ್ವಾ? ಅಲ್ಲ, ಡಾಕ್ಟರ್ ಕೊಡಲಿ, ಒಂದು ನರ್ಸ್ ಕೂಡ ಕೊಡಲಿ, ಹಾಗೆ ಕೊಡಲಿ. ನರ್ಸ್ ಟೆಕ್ನಿಷಿಯನಾ ಅಲ್ಲ, ನರ್ಸಿಂಗ್ ಆದವರು ನೋಡಿ. ಈಗ ಸರ್ ಇಲ್ಲಿ ಕೇಳಿ, ಈಗ ಡಾಕ್ಟರ್ಸ್ ನೋಡಿ, ಡಾಕ್ಟರ್ಸ್ ಆದರೆ ಬರುವವರು ಇಲ್ಲಿ ಕಡಿಮೆ, ಆ ಸಂಬಳಕ್ಕೆ ಬರಲಿಕ್ಕಿಲ್ಲ, ಆ ಥರ ಅಲ್ಲಿಗೆ ಬರೋದಿಲ್ಲ. ನರ್ಸಿಂಗ್ ಆದವರು ತುಂಬ ಬಂದಿದ್ದಾರೆ. ಈಗ 1-2 ಜನ ಅದೇ ದೇವಸ್ಥಾನದಿಂದ ಸಂಬಳ ಕೊಡ್ತಾರೆ ಅವರಿಗೆ. ಅದೊಂದು ಔಟ್ಸೋರ್ಸಲ್ಲಿ ನೇಮಕ. ಈಗ ನಮಗೆ ಬೇಕಾದಲ್ಲಿ ಆಸ್ಪತ್ರೆಯಲ್ಲಿ ನಾವು ಸಂಬಳ ಕೊಡುವಂಥ ಡಾಕ್ಟರ್ ಆಸ್ಪತ್ರೆಯಲ್ಲಿ 6 ಗಂಟೆ ಮೇಲೆ ಕೂತ್ಕೊಳ್ಳಿಕ್ಕೆ ಅವರ ಅನುಮತಿ ಬೇಕಲ್ಲ, ಅದು ಅವರು ಬೇಗ ಹಾಕ್ಲಿಕ್ಕೆ ಹೋಗಬಾರ್ದಲ್ಲ. ಆರೋಗ್ಯ ಸಚಿವರ ಮಾತಾಡಿ ಒಂದು ಇಲಾಖೆಯಿಂದ ಇದು ಮಾಡ್ಕೊಂಡು ಮಾಡಿದ್ರೆ ಆಗ್ಬೋದು. ಏನಾದರೂ ಒಂದು ಮೃದು ಚಿಕಿತ್ಸಾ ಇದು ಮೇಲೆ ಶುರುವಾಗಿ ಮಾಡಿರೋದು ಮಾಡಬೇಕಂತ ಮನವಿ ಕೊಡುದು, ಅವರು ತೀರ್ಮಾನ ಮಾಡಿ ಏನಾಗ್ತದೆ ನೋಡುವ. 2ನೇದು ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿ, ಅವರ ಹಿಂದಿನ ಜಿಲ್ಲಾಧಿಕಾರಿ ಏನ್ ಹೇಳಿದ್ರು,
ನೀವು ಡಾಕ್ಟರನ್ನು ಒದಗಿಸಿಕೊಡಿ, ಬರ್ಲಿಕ್ಕೆ ತಯಾರಿಲ್ಲ, ಹಾಗಿದ್ರೆ ಮಾಡುವ ಅಂತ ಹೇಳಿದ್ದಾರೆ. ಜಿಲ್ಲಾಧಿಕಾರಿಗಳನ್ನು ಮತ್ತು ಸಚಿವರನ್ನು ಭೇಟಿ ಮಾಡುವಂತ ಒಂದು ವ್ಯವಸ್ಥೆಯನ್ನು ಮಾಡುವ. ಇನ್ನೂ ಒಂದು, ನೀವು ಈಗ ಹೇಳಿದಾಗೆ ನಾವು ಇಷ್ಟೇ ಜನ ಸೇರಿದ್ರೆ ಅಲ್ಲ, ಇದು ಎಲ್ಲರೂ ಬಹುತೇಕ ಒಂದು 2,000-3,000 ಜನ ಸೇರಿದ್ರೆ ಅದಕ್ಕೆ ಉತ್ತಮವಾದ ಒಂದು ಫಲಿತಾಂಶ ಸಿಗ್ತದೆ. ಯಾಕಂತ ಹೇಳಿದ್ರೆ ಈಗ ನಾನು ಆಗ ಒಂದು ಮಾತು ಹೇಳಿದೆ, ಇಲ್ಲಿ ಆಸ್ಪತ್ರೆ ಆಗಿದ್ರೆ ಹಾಗಾದ್ರೆ ಅಲ್ಲಿಗೆ ಒಂದು ಡಾಕ್ಟರ್, ಇಲ್ಲಿ ಒಂದು ಡಾಕ್ಟರ್ ಬೇಕಿತ್ತಲ್ಲ, ಅದೇ ಸ್ಕೀಮಿಗೆ. ಇವು ದಾರಿ ತಪ್ಪಿಸಿದವರೇ ನಮ್ಮ ಡಾಕ್ಟರ್ ತ್ರಿಮೂರ್ತಿ ಅವರು. ನಾನು ಅವರಿಗೆ ಹೇಳಿದ್ದೇನೆ ದಾರಿ ತಪ್ಪಿಸಿದವರು ನೀವೇ ಅಂತ. ಬೆಳಿಗ್ಗೆ ಕೂಡ ಹೇಳಿದ್ದೇನೆ ದಾರಿ ತಪ್ಪಿಸಿ ಇದನ್ನು ಮಾಡಿದವರು. ಯಾಕಂತ ಹೇಳಿದ್ರೆ ನಾವು ಪ್ರತಿ KDP ಮೀಟಿಂಗ್ ಅಲ್ಲಿ, ಇಲ್ಲಿ ಗ್ರಾಮ ಸಭೆ ಆಗುವಾಗ ಕೂಡ ಹೇಳಿದೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಕೂಡ ಒಂದು ಹೇಳದೆ ಉದ್ಘಾಟನೆ ಮಾಡಿದ ದಿವಸ ನಾವು ಪ್ರಶ್ನೆ ಮಾಡಬೇಕಿತ್ತು. ಯಾರು ಕೂಡ ಒಬ್ಬರಾದ್ರೂ ಪ್ರಶ್ನೆ ಮಾಡಿದಾರ? ಯಾರಾದ್ರೂ ಕೇಳಿ. ನಾವು ಗ್ರಾಮ ಸಭೆಯಲ್ಲಿ ಅಷ್ಟು ಒಬ್ಬೆ ಹೊಡೆದಿದ್ದೇವೆ, ಹೊಡಿಲಿಲ್ವಾ HL ರವರೇ? ಈಗ ಕನಿಷ್ಠ ವಾರ್ಡಿನವರು ಕೂಡ ಆದ್ರೂ ಒಂದು ಮಾತನಾಡ್ತಿದ್ರೆ ಈಗ ಒಂದು ಪರಿಣಾಮ ಆಗ್ತಿತ್ತು. ಆದ್ರೆ ಯಾರು ಮಾತಾಡ್ಲಿಲ್ಲ. ಅದು ಈಗ ನಮ್ಮದೇ ಇನ್ನು ನೆಕ್ಸ್ಟ್ ಏನಂತ ಹೇಳಿದ್ರೆ ನೋಡಿ, ಅವರು ಹೇಳಿದಾಗೆ ಒಂದು ಕುರುಂಜಿ ಅವರ ಹತ್ರ ಒಂದು ನಮ್ಮದೇ ಒಂದು ನಿಯೋಗ ಹೋಗಿ ಖಾದರ್ ಅವರ ಮುಖಾಂತರ ಮಾತಾಡ್ತಿದ್ರೆ ಅದು ಹೆಚ್ಚು ಪರಿಣಾಮ. ಯಾಕಂತ ಹೇಳಿದ್ರೆ ಈಗ ಇಲ್ಲಿ ಹೋಗುವಾಗ್ಲೂ ಕೂಡ ಯಾರು ಲೀಡರ್ ಅನ್ನು ಹಿಡ್ಕೊಂಡು ಹೋಗುದು ಅಂತ ನಮಗೆ ಸ್ವಲ್ಪ ಸಮಸ್ಯೆ ಉಂಟು. ಅದೆಲ್ಲ ಆಂತರಿಕ ವಿಷಯಗಳು. ಅಲ್ಲ, ಅಲ್ಲಿ ಇಲ್ಲಿ ನಮ್ಮ ಚಿದಾನಂದರ ಹತ್ರ ಅದಕ್ಕೆ ಲೀಡ್ರಿ ಅಂತಿಲ್ಲ, ಹೋಗುದೆಲ್ಲ ಹೋಗುದು. ಲೀಡರ್ ಬೇಕು. ಆಸ್ಪತ್ರೆ ವಿಚಾರದಲ್ಲಿ ಚಿದಾನಂದ ಪತ್ರ ಇಲ್ಲಿ ಕೇಳಿದಾಗತ್ತಲ್ಲ, ಆಸ್ಪತ್ರೆ ಇರೋದು ಇವರಿಗೆ ಚಿದಾನಂದರಿಗೆ, ಮತ್ತೆ ಇಂಜಿನಿಯರಿಂಗ್ ಕಾಲೇಜ್ ಇರೋದು ರೇಣುಕಾ ಪ್ರಸಾದರಿಗೆ. ಇಂಜಿನಿಯರಿಂಗ್ ಕಾಲೇಜ್ ವಿಷಯದಲ್ಲಿ ಮತ್ತೆ ನೀವು ಅದನ್ನು ಅವರ ಒಳಗೆ ಹೋಗುವಾಗ ಜಾಗ್ರತೆ, ಅದು ನಿಮ್ಮ ವಿಷಯ. ನೀವು ರಮಣತ್ರ ಹತ್ರ ಹೋಗೋ ಜಾಗ್ರತೆ ಹೋಗ್ಬೇಕು, ಯಾಕಂದ್ರೆ ಅವರ ಒಳಗೆ ಸುಮಾರು ಉಂಟಲ್ಲಿ. ನಾವು ಇಲ್ಲಿ ಕೇಳಿ ರೇಣುಕಾ ಪ್ರಸಾದ್ ಮತ್ತೆ ಚಿದಾನಂದರ ಮತ್ತೆ ಏನಿಲ್ಲ, ಅದೇನು ಸಮಸ್ಯೆ ಇಲ್ಲ, ಅಲ್ಲಿ ಹೋಗ್ಬೋದು. ಅದು ನೀವು ಸುಮ್ಮನೆ ಹೈಲೈಟ್ ಮಾಡುದು. ಆಪ್ತ ವರ್ಗದವರು ನೋಡಿ, ನಾವು ಹೋಗುದು ಅವರನ್ನು ಕಚ್ಚಾಡಿಸ್ಲಿಕ್ಕಲ್ಲ, ನಮಗೆ ಸುಬ್ರಹ್ಮಣ್ಯಕ್ಕೆ ಒಳ್ಳೇದಾಗುತ್ತೆ ಅಲ್ವಾ? ಮತ್ತೆ ಯಾಕೆ ನಾವು ಅಂಥದ್ದೇನಿಲ್ಲ, ಅಂಥದ್ದೆಲ್ಲ ಏನಿಲ್ಲ. ಯಾರು ನಡ್ಕೊಳ್ಬೇಕಾದ್ರೆ ಯಾರು ನೋಡಿ, ಅವರಿಗೆ ನಮಗೆ ಸಂಕುಚಿತ ಮನೋಭಾವನೆ. ಇಲ್ಲಿ ಕೇಳಿ, ಅಲ್ಲ ಅವರದ್ದು ನಮ್ಮ ಇಲ್ಲಿ ಕೇಳಿ ಅಣ್ಣ, ಅವರದ್ದು ನಮಗೆ ಸಂಕುಚಿತ ಮನೋಭಾವ ಅಲ್ಲ, ಸ್ವಲ್ಪ ವಿಶಾಲ ಮನೋಭಾವದವರು. ಅದೆಲ್ಲ ಇಲ್ಲ. ಮೆಡಿಕಲ್ ಕ್ಯಾಂಪ್ ಅಲ್ಲಿ ಕಳಿಸ್ತಾರೆ, ಒಂದೇ ಕ್ಯಾಂಪಿಗೆ ನಾವು ಅದು ನಮ್ಮ ರಾಜಕೀಯದವರ ಹತ್ರ ಹೋಗುವಾಗ ನಾವು ಸ್ವಲ್ಪ ಆಚೆ ಮಾಡಬೇಕು. ನಮ್ಮಲ್ಲಿ ಗ್ರೂಪ್ಗಳು ಉಂಟು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3-4 ಗ್ರೂಪ್ ಉಂಟು. ಕಾಂಗ್ರೆಸ್ ಅಲ್ಲಿ ಉಂಟು, ಬಿಜೆಪಿ ಯಾರ ಹತ್ರ ಹೋಗುವಾಗ ಯಾರ ಹತ್ರ ಹೇಳ್ಬೇಕು ಅಂತ ನಾವು ಆಲೋಚನೆ ಮಾಡ್ಬೇಕು. ಇವರ ಬೇಡ. ಅದೆಲ್ಲ ಒಂದು ಮಾತು ಹೇಳಿದ್ದಾರೆ, ನೀವು ಸುಬ್ರಹ್ಮಣ್ಯ ದೇವಸ್ಥಾನ ಜಾಗ ಮಾಡಿ ಕೊಡಿ, ನಾವು ಅಲ್ಲಿ ಒಂದು ಒಳ್ಳೆ ಆಚರಣೆ ಮಾಡ್ತೇವೆ ಅಂತ ಹೇಳಿದ್ರೆ ಎಲ್ಲ ಸೇರುವ ನೇತೃತ್ವ ಮತ್ತೆ ಇವರ ನೇತೃತ್ವದಲ್ಲಿ ಹೋಗುವ DHO ನೋಡಿ. ಫಸ್ಟಿಗೆ ಈಗ ಅಲ್ಲಿಗೆ ಹೋಗುವಾಗ ಯಾರು ನೇತೃತ್ವ ವಹಿಸುವುದು? ಹೌದಲ್ಲ, ಯಾರು ಸರಿಯಾದ ತಂಡ ಮಾಡಿ ನೀವು ಮೊನ್ನೆ ಒಂದು ಸರ್ತಿ ಹೇಳಿದಿರಿ, ನೀವು ಮನವಿ ಕೊಡುವಾಗ ನಮ್ಮನ್ನೆಲ್ಲ ಬಿಟ್ಟು ಕೊಟ್ರಿ ಅಂತ. ಒಂದು ಮನವಿ ಬರೆದು ಒಂದು ವಾರದಲ್ಲಿ ಎಲ್ಲರನ್ನು ಕರೆದು ಬರದಿದ್ರೆ ಮತ್ತೆ ಎಂತದ್ದು ಕಸದ ಬುಟ್ಟಿಗೆ ಹಾಕ್ಬೇಕಾ, ಅದನ್ನು ಕೊಡ್ಬೇಕಾ? ಈಗ ನಾನು ಕೇಳುದು ನಿಮ್ಮ ಹತ್ರ ಒಂದೇ ನಿಮಿಷ ಹೋಗುದಾದ್ರೆ ಹೌದು, ಅಧ್ಯಕ್ಷರು ಮತ್ತು ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇಲ್ಲಿದ್ದವರೆಲ್ಲ ಪಟ್ಟಿ ಒಂದು ಬರ್ಕೊಳ್ಳಿ. ಅಕ್ಷಯ್ ಅವರು ಒಳ್ಳೆ ಇದರಲ್ಲಿ ಹೇಳಿದ್ದಾರೆ, ಅವರು ನೀವು ಇದು ಮಾಡಿ ಅಂತ. ಅಕ್ಷಯ್ ಅವರು ಒಳ್ಳೆ MLA ಅವರನ್ನು ಸೇರಿಸಿಕೊಳ್ಳಬೇಕು, ಇಲ್ಲಾಂದ್ರೆ ಅದೊಂದು ಸಮಸ್ಯೆ ಆಗ್ತದೆ.
ಮೇಲವರು ಕೂಡ ಇದ್ದಾರೆ. ನಾವೆಲ್ಲ ಊರಿನವ್ರು ಸೇರಿ ಯಾವ MLA ಇದೆ ಅಲ್ಲಿ ಎಲ್ಲರೂ ಬೇಕು. ಯಾವ ಪಕ್ಷಭೇದ ಮರೆತು ಪಕ್ಷದ ವಿಷಯನೇ ಇಲ್ಲ ಇದರಲ್ಲಿ. ಇದು ಎಲ್ಲ ಊರಿನಲ್ಲಿ ಹೋಗ್ಬೇಕು. ಹೌದು. ಶಿವಕುಮಾರ್ ಸಲಹೆ ಕೇಳೋದು. ನಾವು ಹೋದ್ರೆ ಒಪ್ಪಿಗೆ ಕೊಟ್ಟಾರೆ ಅವರಿಗೆ ಮಾಡುವಂತ ಒಂದು ಇಂಟೆನ್ಷನ್ ಏನಾದ್ರು ಇದೆಯಾ ಇಲ್ಲಿ ಅಂದ್ರೆ ನಾನ್ ಕೇಳ್ತಾ ಇರೋದು ಅವರಿಗೆ ಅದರಲ್ಲಿ ನಷ್ಟ ಆಗ್ಬಾರ್ದಲ್ಲ, ಅವ್ರ ಲಾಭ ಆಗೋದು ಬೇಡ, ನಷ್ಟ ಕೂಡ ಆಗ್ಬಾರ್ದಲ್ಲ ನಾನು ಹಾಗೆ ಇದಲ್ಲ, ಇದು ಕೆಲವು ವರ್ಷಗಳ ಹಿಂದೆ ಅಥವಾ ಅವ್ರ ಹತ್ರ ಕೂಡ ನಮ್ಮ ಸರ್ಕಾರ ಇದ್ದಾರೆ. ನಮಗೆ ಇಲ್ಲಿಗೆ ಒಂದು ಸುಬ್ರಹ್ಮಣ್ಯಕ್ಕೊಂದು ಮೆಡಿಕಲ್ ನೀವೊಂದು ಮಾಡಿಕೊಡ್ಲೇಬೇಕು ಅಂತ ಹೇಳಿ ಅಂದ್ರೆ ಈಗ ಪ್ರಾಬ್ಲಮ್ ನೋಡಿ, ನಾನೇ ಜಾಗ ತಂದು ತೋರಿಸಿ ಮೆಡಿಕಲ್ ಅವ್ರಿಗೆ ಇಂಟರ್ನ್ಶಿಪ್ಗೆ ಇದೆಯಲ್ಲ, ಮೆಡಿಕಲ್ ಕಾಲೇಜಿಗೆ ಒಂದು ರೂರಲ್ ಹೆಲ್ತ್ ಸೆಂಟರ್ ಇದೆ ಅವ್ರದ್ದು. ಅಲ್ಲ ನಾನು ಹೇಳ್ತೇನೆ, ಅದಕ್ಕೋಸ್ಕರನೇ ನೀವು ಸುಬ್ರಹ್ಮಣ್ಯದಲ್ಲಿ ಒಂದು ಮಾಡ್ಬೇಕು ಅಂತ ಹೇಳಿ ಅವ್ರ ಇಡೀ ಎಂಟೈರ್ ಫ್ಯಾಮಿಲಿ ಬಂದು ನಾನು ಕುಟುಂಬದಲ್ಲಿ ತೋರಿಸಿದೆ ಜಾಗ ತೋರಿಸಿ ನೋಡುವಾಗ ಅವರಿಗೇನೋ ಒಂದು ಅವರ ಆ ಜಾಗ ಬಂದವರಿಗೆ ಸರಿ ಬರಲಿಲ್ಲ. ಎಲ್ಲಿ ಕೇಳಿ ನಾ ಹೇಳ್ತೇನೆ ಅದು ಇಲ್ಲ ಬೇಡ ಅಂತ ಹೇಳಿ ಅದು ಇನ್ನೊಂದು ಸಮಸ್ಯೆ, ಒಂದೇ ನಿಮಿಷ ನಿಮಗೆ ಪೂರಕವಾಗಿ ಅದು ಒಂದು ಇನ್ನೊಂದು ಸಮಸ್ಯೆ ಏನಾಯ್ತು ಅಂತ ಹೇಳಿದ್ರೆ, ಆ ಗ್ರಾಮೀಣ ಸೇವೆ ಕೊಡುವುದು 30 ಕಿಲೋಮೀಟರ್ ವ್ಯಾಪ್ತಿಯ ಒಳಗೆ ಬರಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಅವರು ಈಗ ನೀವು ಹೇಳಿದ ವಿಚಾರ ಅವರಾಗಿ ಅವರೊಂದು ಇಲ್ಲಿ ಆಸ್ಪತ್ರೆ ಮಾಡುವಂಥದ್ದು. ನಾವೀಗ ಕೇಳ್ತಾ ಇರೋದು PHCಗೆ ಒಂದು ಡಾಕ್ಟರ್ಸ್ ಅವರ ಲೆಕ್ಕದಲ್ಲಿ ಪ್ರೊವೈಡ್ ಮಾಡ್ತಾರೆ. ಅದು ಖಂಡಿತ ಮಾಡ್ತಾರೆ. ಈಗ ಕೊಟ್ಟಿದ್ದಾರಲ್ಲ, ಈಗ ಆಲ್ರೆಡಿ ಈಗ ಹಿಂದಿನ ಒಂದು ಡಾಕ್ಟರ್ ಇದ್ರಲ್ಲ PG ಮಾಡೋರು, ಅದಕ್ಕೆ ನಾವು ಏನ್ ಹೇಳುತ್ತೇವೆ ನೋಡಿ, ಅವರು 100% ಕೊಡ್ತಾರೆ ನಮಗೆ. ಅಲ್ಲ, ಅವರು 100% ಎಮರ್ಜೆನ್ಸಿಗೆ ನಮಗೆ PG ಮಾಡೋ ಡಾಕ್ಟರ್ ಬಂದ್ರೆ ಸಾಕಲ್ಲ ನಮಗೆ. ಸಾಕು ಎಮರ್ಜೆನ್ಸಿಗೆ ಈಗ ಸಾಕು. ಅಲ್ಲ ಮತ್ತೆ ಈಗ ನೋಡಿ, ಕೆಲವರು ನೋಡಿ ಅಲ್ಲಿ PG ಮಾಡೋ ಸರ್ ಅವರಿಗೆ ಗೊತ್ತಲ್ಲ, ಅವರು ಅಂಡರ್ ಸರ್ವಿಸ್ ಯಾವುದು ಮೊನ್ನೆ ಒಬ್ರು ಇದ್ದವರು ಬೆಂಗಳೂರಲ್ಲಿ ಯಾವ್ದೋ ನಿಮ್ಮ ಇದರಲ್ಲಿ ಇದ್ದವರು, ಅವರು ಮತ್ತೆ PG ಮಾಡಬೇಕು ಅಂತ ಹೇಳ್ಕೊಂಡು ಅವರಿಗೆ ಏನಂದ್ರೆ ಇದೇ ಡಾಕ್ಟರ್ಸ್ಗಳಿಗೆ ಪರ್ಮನೆಂಟ್ ಆದ್ಮೇಲೆ PG ಮಾಡ್ಲಿಕ್ಕೆ ಅವಕಾಶ ಇದೆ, ಅವರಿಗೆ ಒಂದು ಸೀಟ್ ಪ್ರಿಫರೆನ್ಸ್ ಇದೆ ಅವರಿಗೆ. ಹಾಗೆ ಬಂದು ಇಲ್ಲಿ ಮಾಡ್ತಾರೆ. ಇನ್ನೊಂದು 2 ಡಾಕ್ಟರ್ ಒಂದು ನಮ್ಮ ಕಂಡೀಷನ್ ಅಂತ ಹೇಳಿದ್ರೆ ಅಂದ್ರೆ ಒಬ್ರು ಮಾತ್ರ ನಮಗೆ ಗವರ್ಮೆಂಟ್ ಇಂದ ಅಪಾಯಿಂಟ್ಮೆಂಟ್ ಆಗ್ಲೇಬೇಕು ಇಲ್ಲಿಗೆ, ಅದು ಮಸ್ಟ್ ಗವರ್ಮೆಂಟ್ ಇಂದ. ಈಗ ಏನಂದ್ರೆ ಆದ್ರೆ ಆ ಪ್ರಕ್ರಿಯೆ ನಮಗೆ ನಾಳೆ ನಾಡ್ದೆ ಅಥವಾ ಇಲ್ಲಿ ಕೇಳಿ ನಾ ಹೇಳ್ತೇನೆ, ಒಂದು ನಾವು ಅದನ್ನ ಫಸ್ಟ್ ನಮ್ದು ಡಿಮಾಂಡ್, ಇನ್ನೊಂದು 2 ಡಾಕ್ಟರ್ಸ್ ಅನ್ನು ನಾವು ಇಲ್ಲಿ ಕೇಳೋಣ, ಜೇಬಿಯಿಂದ ಕೇಳೋಣ, ಅವ್ರು ಖಂಡಿತ ಕೊಡ್ತಾರೆ, ಅದಕ್ಕೇನಿಲ್ಲ. ಅವರಿಗೆ ಅಲ್ಲ ಸರ್, ಇಂಟರ್ನ್ಶಿಪ್ ಇಸ್ ಎ ಮ್ಯಾಂಡೇಟರಿ ಫಾರ್ ದೆಮ್, ಮ್ಯಾಂಡೇಟರಿ, ಅದು ಮಾಡಲೇಬೇಕು ಅವರಿಗೆ, ಗೊತ್ತಾಯ್ತಾ? ಹಾಗಾಗಿ ಇಲ್ಲಿಗೆ ಅವರು ಡಾಕ್ಟರ್ಸ್ ಕೊಡೋದಕ್ಕೆ ಏನಿಲ್ಲ. ಇನ್ನೊಂದು ಏನಂತೇಳಿ, ಅವರಿಗೆ ಒಂದು ಕ್ವಾರ್ಟರ್ಸ್ ಬಂದ್ರೆ ಇಲ್ಲಿ ಇವತ್ತು ಡಾಕ್ಟರ್ಸ್ ಕ್ವಾರ್ಟರ್ಸ್ ಇದೆ ಅಂತೆ ನಾನು ಕೇಳಿದೆ, ಅದು ಅಷ್ಟು ಸರಿ ಇಲ್ಲ. ಅದಕ್ಕೇನಾದ್ರು ಇಲ್ಲ ಅಲ್ಲ, ಅದಕ್ಕೆ ಕ್ವಾರ್ಟರ್ಸ್ ಈಗ ಒಬ್ಬರು ರಾತ್ರಿಗೆ ಒಬ್ಬರು ಹಗಲು ಪಾಳಿಗೆ ಬಂದ್ರೆ ಕ್ವಾರ್ಟರ್ಸ್ ಅವಶ್ಯಕತೆ ಎಂತ ಸಿಗ್ತದೆ ಅವರಿಗೆ? ಹಗಲು ಬಂದವರು ಸಾಯಂಕಾಲ ಹೋಗ್ತಾರೆ, ಸಾಯಂಕಾಲ ಬಂದವರು ನೈಟ್ ಆಸ್ಪತ್ರೆಗೆ ಇರ್ತಾರೆ. ಈಗ ನಮಗೆ ಬೇಕು ನೋಡಿ 8 hours ಅಲ್ಲ, ಅದು ಒಬ್ಬೊಬ್ಬರಿಗೆ ಡ್ಯೂಟೀಸ್ ಇರೋದು ಹಾಗೆ. ಈಗ ಒಬ್ರು ಡಾಕ್ಟರ್ಸ್ ಈಗ ಆಲ್ರೆಡಿ ಇದ್ದಾರೆ 8, ಇನ್ನು ಇಬ್ರು KGR ಬಂದ್ರೆ ಅವರು ಶಿಫ್ಟ್ ಅಲ್ಲಿ ಇರ್ತಾರೆ. ಶಿಫ್ಟಿಗೆ ಅಲ್ಲ, ಒಂದು 2 to 8 ಇರ್ಬೋದು, ಮಧ್ಯ ಮೇಲೆ 8 ಗಂಟೆ, ಸಂಜೆ 8 ಗಂಟೆ ಅಂದ್ರೆ ಮತ್ತೊಬ್ರು ಇರ್ಬೋದು. ಹಾಗೆ ಆಕ್ಚುಲಿ ಅವರಿಗೆ ಒಂದು ಫೆಸಿಲಿಟಿ ಬೇಕು. ಇಲ್ಲಿ ಬಂದಾಗ ಅಲ್ಲಿಂದ ಹೋಗ್ಲಿಕ್ಕೆ ಹಗಲಲ್ಲಿ ಡಾಕ್ಟರ್ ಇದ್ದಾರೆ. ಈಗ ಇಬ್ಬರು ಸಿಕ್ಕಿದ್ರೆ ನಮಗೆ ಸಾಕು. ಇಲ್ಲಿ ಮತ್ತೆ ವ್ಯವಸ್ಥೆಗಳು ಈಗ ಅಲ್ಲಿ ಬೇಕಾದ್ರೆ ಹಗಲಿದ್ದಾರೆ, 4 ದಿವಸ ಮನೇಲಿ ಇರ್ತಾರೆ ಅವರು. ನಂಗೆ ದೇವಸ್ಥಾನ ಹೋಗ್ತಿರ್ತದೆ,
ಬೇರೆ ಸಲಹೆ ಉಂಟಾ? ಬೇರೆ ಸಲಹೆ ಉಂಟಾ? ಈಗ ಫಸ್ಟಿಗೆ ಯಾರ ನೇತೃತ್ವದಲ್ಲಿ ಒಂದು ದೇವಸ್ಥಾನದ ಅಧ್ಯಕ್ಷರು ಶಿವಕುಮಾರ ನೇತೃತ್ವದಲ್ಲಿ ಚಿದಾನಂದ ಗೌಡರನ್ನ ಭೇಟಿಯಾಗುವುದು. ಅದು ಯಾವ ಅಂತ ನೀವು ಅವರೇ ಹೇಳ್ಬೇಕಲ್ಲ, ಅವ್ರು ಹೇಳಿ ಅದರಲ್ಲಿ ಎಷ್ಟು ಜನ ನಿಯೋಗದಲ್ಲಿ ಹೋಗ್ಬೇಕು ಅಂತ ಒಂದು ಎರಡನೇದು ಮಾತಾಡ್ತದೆ ಇವತ್ತೇ ಹೇಳ್ತೇನೆ ಬರ್ತೇವೆ ಆಗ ಬರ್ತೇನೆ ಅಂತ. ಅಲ್ಲ ಸಂಜೆ 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 ಗಣೇಶ್ ನಾಯರ್ ಈಗ ಎರಡನೇದು ಅದು meeting ಮಾತಾಡ್ತಾರೆ, ಅದು ಕೂಡ ಒಂದು ಅವಕಾಶ ಉಂಟು ನೈಟಿಗೆ ಒಂದು ಕೊಡ್ಲಿಕ್ಕೆ. 10ಕ್ಕೆ ಹೋಗಿ ಈಗ ಅಲ್ಲಿಗೆ ಹೋಗ್ಬೇಕಿದ್ರೆ ಎಷ್ಟು ಜನ ಒಟ್ಟಿಗೆ ಹೋಗುದು? ಎಲ್ಲರೂ ಹೋಗಿ ಸೇರಿ ಹೋಗುದು ಒಳ್ಳೇದು. ಬರುವವರೆಲ್ಲ ಬನ್ನಿ. ಈಗ ಅವರಿದ್ದರಿಲ್ಲ ಅಂತ ಮಾಡ್ತಾರೆ. ಇನ್ನೊಂದು ಈಗ ಸಣ್ಣ ಗೊಂದಲ, ಈಗ ಮೊನ್ನೆ ನಮ್ಮೇಲೆ ಕೂಡ ಹೇಳಿದ್ರು ನೀವು ಅವರನ್ನು ಬಿಟ್ಟು ಇವರನ್ನು ಬಿಟ್ಟು ಹೋಗ್ತೀರಿ ಅಂತ. ಈಗ ನಾನು ಕೂಡ ನಿನ್ನೆ ಹೇಳಿದೆ, ಗೋಪಾಲ್ ಹೋಗಿ ನಮ್ಮ ಹತ್ರ ಯಾರ ಹತ್ರ ಕೇಳಲಿಲ್ಲ, ಅಲ್ಲಿ ಮಾತಾಡಿದ್ದಾರೆ, ಅದು ಅವರವರಿಗೆ ಬಿಟ್ಟದ್ದು. ಆದ್ರೆ ನಾವು ಒಂದು ದಿನಾಂಕ ಫಿಕ್ಸ್ ಮಾಡಿದ ಮೇಲೆ ಅವ್ರು ಹೇಳಿದ ಟೈಮಿಗೆ ಬರ್ಬೇಕು. ಅದನ್ನೆಲ್ಲ ನೋಡಿ ಅದು ಈಗ ಗೋಪಾಲ್ ಅವರು ಹೋದ್ರು ಬಿಟ್ಟೋದ್ರು ಅಂತೇಳಿ ಅವರು ಹೋಗುವವರು ಹೋಗ್ಲಿಲ್ಲ, ನಮಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತ ಹೋಗೋದು ಒಳ್ಳೆ ವಿಷಯ. ಅಲ್ಲ ಆದ್ರೆ ನಾವು ಒಂದು 10 ತಾರೀಕಿಗೆ ಸ್ಟ್ರೈಕ್ ಮಾಡ್ತೇವೆ, ಮತ್ತೆ ಸೋಮವಾರ ಇಲ್ಲಿ ಬರ್ತೇವೆ ಅಂತ ಹೇಳಿ ಹಾಗೆ ಹೋದ್ರೆ ಹಾಗೆ ಹೋಗ್ಬಾರ್ದಂತ ಅಲ್ಲ. ಹೌದು ಹೌದು ವಿಷಯ ಹೌದು, ಆದ್ರೆ ಇಲ್ಲಿ ಒಂದು ತೀರ್ಮಾನ ತಗೊಂಡ್ರೆ ಅದನ್ನು ಚರ್ಚಿಸಿದ್ರೆ ವಿಚಾರ ಗೊತ್ತಾಗ್ತದೆ. ನೀವು ಹೇಳಿದ್ದು ಒಂದು ಲೆಕ್ಕದಲ್ಲಿ ಸರಿ. ಒಂದೇ ನಿಮಿಷ, ಯಾಕೆ ಸರಿ? ಗೋಪಾಲ್ ಮತ್ತೆ ಹೋಗಿದ್ರು ಮಂಟಲ್ಲಿ ಇತ್ತಲ್ಲ, ನಾವು ಏನೋ ಬೇರೆ ಕೆಲಸಕ್ಕೆ ಗೋಪಾಲ್ ಮತ್ತೆ ಇನ್ನೊಂದು ಹೇಳ್ತಾರೆ, ಅದು ಗವರ್ಮೆಂಟ್ ಆಸ್ಪತ್ರೆ ವಿಚಾರ ಇರ್ಬೋದು, ಬೇರೆ ಯಾವುದು ಪ್ರಾಧಿಕಾರ ಆಗುವ ವಿಚಾರ ಇರ್ಬೋದು. ನಮ್ಮ ಸುಬ್ರಹ್ಮಣ್ಯದಲ್ಲಿ ಇವತ್ತು ನೀವು 20 ಜನ ಸೇರಿದ್ದೀರಿ, ನಾಳೆ 10 ಜನ ಬರ್ತೀರಿ, 45 ಜನ ಸೇರಿದ್ದೀರಿ. ಒಂದನ್ನು ಅಂತ ಮಾಡಿದ್ರೆ ಆ ಶಾಲೆಯನ್ನು ಶುದ್ಧಿ ಮಾಡುವ ವಿಚಾರ ಅಂತ ಹೇಳಿದ್ದು ಪ್ರಾಧಿಕಾರ ಮಾಡುವ ವಿಚಾರದ ತನಕ ನಾನು ಗಮನಿಸಿದ್ದೇನೆ. ನಮ್ಮಲ್ಲಿ ಜನ ಸಂಘಟನೆ ಒಗ್ಗಟ್ಟು ಖಂಡಿತ ಸಾಕು. ಪ್ರಾಧಿಕಾರದ ಹಾಗೆ ಆಗ್ತದೆ. ಈಗ ಇನ್ನು ಮುಂದಕ್ಕೆ ನಾವು ಯಾವುದೇ ಎಲ್ಲಿಗೆ ಹೋಗೋದಿದ್ರು ಒಂದು ಮೀಟಿಂಗ್ ನಮ್ಮ ಸದಸ್ಯರೊಂದಿಗೆ ಚರ್ಚೆ ಮಾಡಿ ಹೋಗುವಂತದ್ದು ಅದು ಮಾಡುವ. ಮತ್ತೆ ಕ್ಲಬ್ ಸಮಯಕ್ಕೆ ಬರುವಂತ ವ್ಯವಸ್ಥೆ 2 ಅಂದ್ರೆ 2:30 ಗಂಟೆ ಬರುದಲ್ಲ, ಮುಂಚಿತವಾಗಿ ಬರಬೇಕು ಎಲ್ಲರೂ. ಮತ್ತೆ ಒಬ್ಬನಿಗೆ ಹೇಳಿ ಆ ಒಂದು 2 ಜನ ಕರ್ಕೊಂಡು ಬರುವ ವ್ಯವಸ್ಥೆ ಕೂಡ ಆಗ್ಬೇಕು. ನಾವು ಈ ತರ ಮಾಡುವ. ಈಗ ಅದು ಸಣ್ಣ ಪುಟ್ಟ ವಿಚಾರಗಳಿದ್ದದೆ, ಆದ್ರೂ ಈಗ ಒಂದು ಹಂತಕ್ಕೆ ಬಂದಿದ್ದೇವಲ್ಲ ನಾವು. ಈಗ ಆ ಕೆಲಸವನ್ನ ಈಗ ಸುಳ್ಯಕ್ಕೆ ಹೋಗುದನ್ನ ಇವರಿಗೆ, ಈಗ ನಿಟ್ಟೆಗೆ ಮಾತಾಡೋದನ್ನ ಯಾರು ಮಾತಾಡೋದು? ಸುಳ್ಯಕ್ಕೆ ಹೋಗುವ ಜನ ಜಾಸ್ತಿ ಜಾಸ್ತಿ ವಿಳಂಬ ಮಾಡಿಲ್ಲ, ಜಾಸ್ತಿ ವಿಳಂಬ ಮಾಡಿಲ್ಲ. 10 ತಾರೀಕಿಗೆ ಮಧ್ಯಾಹ್ನ ಮೇಲೆ ಇಷ್ಟೊತ್ತಿಗೆ ಅಂದ್ರೆ ಒಂದು 3 ಗಂಟೆಗೆ 4 ಗಂಟೆಗೆ ಅವರು ಫ್ರೀ ಇರುವುದು ಎಷ್ಟು ಗಂಟೆಗೆ? ಅವ್ರು ನಾನು ಅಪಾಯಿಂಟ್ಮೆಂಟ್ ತಗೊಳ್ತೇನೆ. ಅವ್ರು ಬೆಂಗಳೂರು ಹೋದ್ರೆ ಆಗುದಿಲ್ಲ, ನೀವು ಒಂದು ಅಪಾಯಿಂಟ್ಮೆಂಟ್ ಹೇಳಿ. ಬೆಳಿಗ್ಗೆ ನೋಡಿ ನಾಯ್ತು ಒಂದು ಬೆಳಿಗ್ಗೆ ಸಿಗ್ತಾರೆ, ಸಂಜೆ ಸಿಗ್ತಾರೆ ಅಂತ ನಾವು ಹೇಳಿದ್ರೆ ಅವರು ಇದಕ್ಕೆಲ್ಲ ಮುಂದಾಗಿ ನಿಂತು ಅವರು ಇರ್ತಾರೆ ಬನ್ನಿ ಅಂತ ಹೇಳ್ತಾರೆ. ನೋಡಿ ಇನ್ನೊಂದು ಇವರಿಗೆ ಗೊತ್ತಿರ್ಲಿಕ್ಕಿಲ್ಲ, ರಘು ಮತ್ತು ಇವರು ಚಿದಾನಂದ ಕ್ಲಾಸ್ಮೇಟ್. ಅಲ್ಲ DHO ಬೇಕಲ್ಲ, ಒಂದು ಜನಸಂಖ್ಯೆ ಈಗ ಎಲ್ಲ ಅರ್ಧದಲ್ಲಿ ಅಲ್ಲ ಅದಂದ್ರೆ ಕೆಲವು ವಿಷಯ ತಗೊಂಡವ್ರು ಹೋಗಿದ್ದಾರೆ. ಈಗ ನೋಡಿ, ಒಂದು ಕುರುಂಜಿಯ ಡಾಕ್ಟರ್ ಚಿದಾನಂದರವರನ್ನು ಭೇಟಿ ಮಾಡುವಂತಹ ಕೆಲಸಕ್ಕೆ ನಮ್ಮ ಡಾಕ್ಟರ್ ಶಿವಕುಮಾರ್ ಮತ್ತು ದೇವಸ್ಥಾನದ ಅಧ್ಯಕ್ಷರು ಇಬ್ಬರು ಸೇರಿ ಒಂದು 15 ಜನ ಟೀಮ್ ಸಾಕು ಅಂತ ಹೇಳಿದ್ದಾರೆ ಅವರು. 15 ಬೇಡಪ್ಪ, 5 ಜನ ಸಾಕು. 5 ಜನ ಯಾರು? 5 ಜನ ಅಲ್ಲ, ಅಲ್ಲಿ ಇಲ್ಲಿಯೇ ಒಂದು 5 ಜನರು ಯಾರು ಅಂತ ಇಲ್ಲಿಯೇ ಮಾಡಿ. ಅನ್ನೋ ಸಲಹೆ
ಸರ್ ನೋಡಿ ಎಷ್ಟು ಜನ ಬಂದ್ರು ಅಷ್ಟು ಜನರಿಗೆ ಆಫೀಸ್ನ ಒಳಗೆ ನುಗ್ಗುದು ಬೇಡ 25 ಜನ ಅಂತ ನಾವು 4 ಜನ ಮ್ಯಾಮ್ ಹೋಗುವ ಹಾಗಿದ್ದಲ್ಲಿ ಜನ ಬಂದಿದ್ದಾರೆ, ತುಂಬಾ ಜನ ಸುಬ್ರಹ್ಮಣ್ಯ ಪ್ರಮುಖರು ಬಂದು ಈಗ ಯಾವುದೇ ಸಚಿವರು ನಾವು ಅದನ್ನ ಕಮಿಟಿ ಸರ್, ಅವರು ಒಂದು ನಾವು MLA, MP ಅಂತ ಇದೊಂದು 10 ಜನ ಅಲ್ಲ, ಅದು ಕೊರೋನಾ ಹೊಡೆಯ ಕೊಡುದು ಒಂದು 200 ಜನ ಸೇರಿ ಒಟ್ಟಿಗೆ ಕೊಡುದು ಅಂದಂದು ಸರಿ ನಿಟ್ಟಿಗೆ ಮನವಿ ಅಂದು ಸ್ವಾಮಿ ಅಂದಂದು ಮತ್ತೆ ಇನ್ನೊಂದು ನಾವು ಹೋರಾಟ ಮಾಡುವುದಿದ್ರೆ ಮುಂದಕ್ಕೆ ಒಂದು ಶಿಸ್ತು ವ್ಯವಸ್ಥೆ ಮಾಡಿ ಆಮೇಲೆ ಮಾಡುದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಇಲ್ಲಂದ್ರೆ ಇದು ಅಂಗನವಾಡಿ ಟೀಚರ್ ಆಗಿ 1ರಿಂದ 7 ಇನ್ನೊಬ್ಬರು ಬೇರೆ ಕಡೆ ಮಾತಾಡ್ಲಿಕ್ಕೆ ಆಯ್ತು, ಅದು ಒಂಥರ ಸಭೆಯಾಗೆ ಈ ವಿಚಾರ ಮುಗಿಯೋದ ತನಕ ನಾವು ಹೋರಾಟ ಮಾಡಲೇಬೇಕು. ಅದೇ ಹೋರಾಟ ಮಾಡಬೇಕು, ಶಿಸ್ತಿನಲ್ಲಿ ಹೋರಾಟ ಮಾಡಬೇಕು ಅಂತ ಹೇಳಿದ್ರು. ಹೌದು, ಆದ್ರೆ ನೀವು ಮಧ್ಯದಲ್ಲಿ ನೆಗಡಬಾರ್ದು ಸರ್, ಯಾಕೆಂದ್ರೆ ನೀವು ಸೀರಿಯಸ್ ಅಲ್ಲಿ ಇರ್ಬೇಕು. ನೀವು ಮಧ್ಯದಲ್ಲಿ ನೆಗಡಿದ್ರೆ ಮತ್ತೆ ಅದು ಸಮಸ್ಯೆ. ನೀವು ನಿಮ್ಮ ಹತ್ರ ಉತ್ತರ ಉಂಟು, ನಿಮ್ಮದೇ ಮಧ್ಯದಲ್ಲಿ ನೀವು ಎಲ್ಲ ನಿಮ್ಮ ಹತ್ರ ಉಂಟು ಉತ್ತರ, ಅದು ಸತ್ಯ. ನೀವು ಲೀಡ್ರಿ ನಮಗೆ ಹಾಗೆಲ್ಲ ನಿಜವಾಗ್ಲೂ ಅವ್ರು ಮಾಡುವಂತ ಹೋರಾಟಕ್ಕೆ ನಾವು ಯಾವಾಗಲೂ ಇವತ್ತು ಸ್ವಲ್ಪ ಸೀರಿಯಸ್ ಆಗಿದ್ರಿ. ಕರೆಕ್ಟ್. ಇಲ್ಲ ನೋಡಿ, ಅದರ ಬಗ್ಗೆ ಬೇರೆ ಪಾಠ ಮಾಡುವ ಅಸಂಖ್ಯ ಮಾಡ್ತಾರೆ, ಅದು ಹೇಗೆ ಅಂತ ಮಾಡ್ತಾರೆ. ಒಂದು ಕ್ರಮಬದ್ಧವಾಗಿ ಹೋರಾಟವನ್ನು ಮುಂದುವರಿಸುವ. ಮತ್ತೆ ನಾವು ಅಶೋಕ್ರೆ ಒಂದು ನಿಮಿಷ ಏನಂತ ಹೇಳಿದ್ರೆ ನೋಡಿ, ನಾವು ಒಬ್ಬರೇ 1-2 ಜನ ಬನ್ನಿ ಅಂತ ಹೇಳುದಲ್ಲ, ಪ್ರತಿಯೊಬ್ಬರಿಗೂ ನಮ್ದೊಂದು ಟೀಮ್ ಮಾಡಿದ್ದೇವಲ್ಲ, ಅವರು ಒಬ್ಬೊಬ್ಬರನ್ನು ಎಷ್ಟು ತಂದ್ರೆ ನಮಗೆ ಬೇಕಾದಷ್ಟು ಜನ ಆಗ್ತದೆ. ಆ ಬರುವ ಇಂಟ್ರೆಸ್ಟ್ ನಲ್ಲಿ ಕೆಲವು ಬಂದಿದ್ದಾರೆ, ನಾನು ನೋಡಿದ್ದೇನೆ, ಬಂದಿದ್ದಾರೆ ಗ್ರೂಪಿಗೆ ಹಾಕಿದ್ದಕ್ಕೆ. ಅವ್ರು ಮಾತಾಡ್ಲಿಲ್ಲ, ಆದ್ರೂ ಬಂದಿದ್ದಾರಲ್ಲ, ವಿಷಯ ಪ್ರಚಾರ ಆಗ್ತದೆ. ಹಾಗೆ ಈಗ ನೀವು ನಾಲ್ಕು ಮನವಿ ದೇವಸ್ಥಾನಕ್ಕೆ ಕೊಡುವಾಗ ನಾವು ಹೆಚ್ಚು ಜನರನ್ನು ಸೇರಿಸುವಾಗೆ ನಾವು ಇನ್ನೊಂದು ಸಭೆ ಮಾಡಿ ಯಾವ ತರ ಎಲ್ಲರನ್ನು ಸೇರಿಸುವುದಂತ ಎಲ್ರಿಗೂ ಗೊತ್ತಾಗಬೇಕಲ್ಲ, ಅದು ಆ ತರ ಮಾಡುವ. ಬಹುಶಃ ಇವತ್ತು ನಮಗೆ ಇಲ್ಲೊಂದು ಸ್ಥಳಾವಕಾಶವನ್ನು ಕೊಟ್ಟು ಎಲ್ಲ ವ್ಯವಸ್ಥೆ ಮಾಡಿದಂತ ಪಂಚಾಯತಿನ ಕಾರ್ಯದರ್ಶಿಗಳ ಮೋಹನಪ್ಪ ಇವರಿಗೆ ವಿಶೇಷವಾದ ಧನ್ಯವಾದವನ್ನು ಸಮರ್ಪಣೆ ಮಾಡ್ತೇನೆ. ಅದೇ ಇನ್ನೊಂದು ಎಲ್ಲ ಮಾಜಿ ಜನಪ್ರತಿನಿಧಿಗಳು ಮತ್ತೆ ಮಾಸ್ಟರ್ ಪ್ಲಾನ್ ಸದಸ್ಯರುಗಳು, ಹಾಲಿ ಸದಸ್ಯರು, ಮಾಜಿಗಳು ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಹೇಳ್ತಾರೆ. ಅದರಲ್ಲಿ ವಿಶೇಷವಾಗಿ ಟ್ರಸ್ಟಿಗಳು ನಮ್ಮ ಲೀಲಾಮಂಡ್ರು ಅವರು, ಪರಮೋನ್ರವರು ಸುಳ್ಯದಿಂದ ಬಂದಿದ್ದಾರೆ, ಡಾಕ್ಟರ್ ಉಪ್ಪಿನಗಡಿಯಿಂದ ಇಲ್ಲಿಗೆ ಬಂದಿದ್ದಾರೆ, ಅಧ್ಯಕ್ಷರು ಹೇಗೆ ಇಲ್ಲಿ ಅವರೇ, ಅಶೋಕ್ ನಾಗರಾಜ್ ಅವರಿಗೆ ಮಧ್ಯಾಹ್ನ ಹೇಳಿದ್ರು ಬಂದಿದ್ದಾರೆ, ಪ್ರವೀಣ್ ರೈ ಅವರಿಗೆ ವಾಟ್ಸಪ್ ಅಲ್ಲಿ ಹಾಕಿದ್ರು ಅವ್ರು ಬಂದಿದ್ದಾರೆ, ಸೌಮ್ಯವರವರು ಅವ್ರ ಕರ್ತವ್ಯ ಇಲ್ಲಿ ಅವರೇ ಅವ್ರು ಬರಬೇಕು, ಅವ್ರು ಬಂದಿದ್ದಾರೆ. ಬಹುಶಃ ಎಲ್ಲ ಸಿಬ್ಬಂದಿಗಳು ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಎಲ್ಲರಿಗೂ ಕೂಡ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ.